4ನೇ ತರಗತಿ ಓದುತ್ತಿದ್ದೇನೆ. ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆ ಕಲ್ಲಾಗಟ್ಟೆ. ಛಂದಸ್ಸು ಈ ವಿಷಯದ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾನು ನಡೆಸಿಕೊಡುತ್ತಿದ್ದೇನೆ. ರಸಪ್ರಶ್ನೆ ಕಾರ್ಯಕ್ರಮದ ನಿಯಮಗಳು ಹೀಗಿವೆ. ನಾನು ಮೊದಲನೇ ತಂಡಕ್ಕೆ ಪ್ರಶ್ನೆಯನ್ನು ಕೇಳಿದಾಗ ಅವರು ಉತ್ತರ ಕೊಟ್ಟರೆ ಆ ಪ್ರಶ್ನೆಗೆ 2 ಅಂಕ ನೀಡಲಾಗುತ್ತದೆ. ಉತ್ತರ ಕೊಡಲಿಲ್ಲದೆ 0 ಅಂಕ ನೀಡಲಾಗುತ್ತದೆ. ಅದೇ ಪ್ರಶ್ನೆ 2ನೇ ತಂಡಕ್ಕೆ ಕೇಳಿದಾಗ ಅವರು ಸರಿಯಾದ ಉತ್ತರವನ್ನು ಕೊಟ್ಟರೆ 1 ಅಂಕ ನೀಡಲಾಗುತ್ತದೆ. ಈಗ ಮೊದಲನೆಯ ತಂಡಕ್ಕೆ ಪ್ರಶ್ನೆ, ಛಂದಸ್ಸು ಎಂದರೇನು? ಪದ್ಯವನ್ನು ನಿಯಂತ್ರಣಗೊಳಿಸುವುದೇ ಛಂದಸ್ಸು. ಮೊದಲನೇ ತಂಡಕ್ಕೆ ಸರಿಯಾದ ಉತ್ತರ ಗಳಿಸಿದ್ದಾರೆ 2 ಅಂಕ. 2ನೇ ತಂಡಕ್ಕೆ ಪ್ರಶ್ನೆ, ಛಂದಸ್ಸಿನ ಅಂಶಗಳು ಯಾವ್ಯಾವು? ಛಂದಸ್ಸಿನ ಅಂಶಗಳು ಯಾವುವು? ಪ್ರಾಸ ಎದಿಗಳು. ಛಂದಸ್ಸಿನ ಅಂಶಗಳು ಸರಿಯಾದ ಉತ್ತರ ನೀಡಿದ್ದಾರೆ, ಇವರಿಗೆ 2 ಅಂಕ. ತಂಡ 3ನೇ ತಂಡಕ್ಕೆ ಪ್ರಶ್ನೆ, ಪ್ರಾಸ ಎಂದರೇನು? ಪ್ರಾಸ ಎಂದರೇನು? ಸಿ ತಂಡಕ್ಕೆ ಪ್ರಶ್ನೆ, ಪ್ರಾಸ ಎಂದರೇನು? ಸಮಯ ಓಡ್ತಾ ಇದೆ. ಕರೆಕ್ಟಾಗಿ ಹೇಳ್ಬೇಕು, ಹೇಳು. ಪದ್ಯದ ಆದಿ. ಆದಿ. ಪದ್ಯದ ಆದಿ ಮುಂದಕ್ಕೆ ಪಾಸ್. ಯಾವುದು? ಡಿ ತಂಡದವರಿಗೆ ಪಾಸ್ ಪ್ರಶ್ನೆ. ಪ್ರಾಸ ಎಂದರೇನು? ಪದ್ಯದ ಆದಿ, ಮಧ್ಯ, ಅಂತಿಮ, ಅಂತ್ಯ. ಪದ್ಯದ ಆದಿ, ಮಧ್ಯ ಮತ್ತು ಅಂತ್ಯ ಒಂದೇ ರೀತಿಯ ವ್ಯಂಜನಾಕ್ಷರಗಳು ಹೊಂದಿದ್ರೆ ಅದನ್ನೇನಂತ ಕರಿತೀವಿ? ಪ್ರಾಸ. ಸರಿಯಾದ ಉತ್ತರ. ಸರಿಯಾದ ಉತ್ತರ ನೀಡಿದ್ದಾರೆ, 2 ಅಂಕ. ಅದು ಪಾಸ್ ಪ್ರಶ್ನೆ, 1 ಅಂಕ. ಈಗ ಯಾರಿಗೆ ಪ್ರಶ್ನೆ? ಡಿ ತಂಡದವರು. ಅವ್ರು ಪಾಸ್ ಪ್ರಶ್ನೆ ತಾನೆ. ಯತಿ ಎಂದರೇನು? ಪದವನ್ನು ವಾಚಿಸುವಾಗ ಅರ್ಥವಕ್ಕೆ ಲೋಪವಾಗದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಎನ್ನುವರು. ಈ ತಂಡ ಸರಿಯಾದ ಉತ್ತರವನ್ನು ನೀಡಿದೆ, 2 ಅಂಕ. ಈ ತಂಡಕ್ಕೆ ಪ್ರಶ್ನೆ, ಗಣ ಎಂದರೇನು? ಈ ತಂಡಕ್ಕೆ ನೇರವಾದ ಪ್ರಶ್ನೆ, ಗಣ ಎಂದರೇನು? ಗಣ ಎಂದರೇನು? ಮಾತ್ರಗಣ, ಅಕ್ಷರಗಣ, ಅಂಶಗಣ. ಅಂಶಗಣ ಇವುಗಳನ್ನೇನಂತ ಕರಿತೀವಿ? ಗಣ ಅಂತ ಕರಿತೀವಿ. ಆಯ್ತು. ಇನ್ನೂ ಸ್ವಲ್ಪ ಇದೆ ಉತ್ತರ. ಗಣ ಅಂದ್ರೆ ಏನು? ಗಣ ಅಂತಂದ್ರೆ ಏನು? ಉತ್ತರ ಸರಿ ಇದೆ, ಕೊಡಬಹುದು, ಕೊಡು. ಈ ತಂಡಕ್ಕೆ 2 ಅಂಕಗಳು. ಆದ್ರೆ ಗಣ ಅಂದ್ರೆ ಮೊದಲು ಏನ್ ಹೇಳ್ಬೇಕು? ಅವನು ಗುಂಪು ಅಂತ ಹೇಳ್ಬೇಕು. ಆಮೇಲೆ ಮಾತ್ರೆಗಳ ಗುಂಪು, ಅಕ್ಷರಗಳ ಗುಂಪು, ಅಂಶಗಳ ಗುಂಪು ಅಂತ ಹೇಳ್ಬೇಕು. ಸರಿ ಉತ್ತರ. ಎಫ್ ತಂಡಕ್ಕೆ ನೇರವಾದ ಪ್ರಶ್ನೆ, ಗಣಗಳಲ್ಲಿ ಎಷ್ಟು ವಿಧಗಳು? ಗಣಗಳಲ್ಲಿ ಎಷ್ಟು ವಿಧಗಳಿವೆ? ಗಣಗಳಲ್ಲಿ ಎಷ್ಟು ವಿಧಗಳಿವೆ? 3 ವಿಧಗಳಿವೆ. ಯಾವ್ಯಾವುದು? ಈಗ ತಾನೇ ಅಲ್ಲಿ ರಿಪೀಟ್ ಆಯ್ತು. ಎದ್ದೇಳು. ಸರಿ. ಮಾತ್ರಗಣ, ಅಕ್ಷರಗಣ, ಅಂಶಗಣ. ಗಟ್ಟಿಗೆ ಹೇಳ್ಬೇಕು, ಗೊತ್ತೈತಾನೆ ಉತ್ತರ? ಸರಿಯಾದ ಉತ್ತರ ಯಾವ ತಂಡಕ್ಕೆ 2 ಅಂಕಗಳು. ಇಲ್ಲಿಗೆ ಮೊದಲ ಸುತ್ತು
ಮುಕ್ತಾಯಿಯಾಗಿರುತ್ತೆ. ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆ, ಮಾತ್ರಗಣ ಎಂದರೇನು? ಮಾತ್ರಗಣ ಎಂದರೇನು? ಎ ತಂಡಕ್ಕೆ ಪಾಸ್ ಮಾಡೋದ? ಸಮಯಾವಕಾಶ ಇರೋದಿಲ್ಲ. ನಿಮಗೆ ಗೊತ್ತಿರ್ಲಿಲ್ಲ ಅಂದ್ರೆ ಹೇಳ್ಬೇಕು ಪಾಸ್ ಅಂತ, ಸುಮ್ಮನೆ ಕೂತ್ಕೊಳಂಗಿಲ್ಲ. ಬಿ ತಂಡಕ್ಕೆ ಪಾಸ್. ಈಗ ಎ ತಂಡದವ್ರ ಪ್ರಶ್ನೆ ಬಿ ತಂಡಕ್ಕೆ ಪಾಸ್ ಆಗಿರುತ್ತೆ. ಪ್ರಶ್ನೆ ಏನಮ್ಮ? ಮಾತ್ರಗಣ ಎಂದರೇನು? ಮಾತ್ರಗಣ ಎಂದರೇನು? ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವ ಅದನ್ನ ಏನಂತ ಕರಿತೀವಿ? ಮಾತ್ರಗಣ ಅಂತ ಕರಿತೀವಿ. ಪ್ರಶ್ನೆ ಆಗಿರುವುದರಿಂದ ಒಂದು ಅಂಕ ನೀಡಲಾಗುತ್ತದೆ. ಒಂದು ಅಂಕ ನೀಡಲಾಗುತ್ತದೆ. ಈಗ ಬಿ ತಂಡಕ್ಕೆ ಪ್ರಶ್ನೆ, ನೇರವಾದ ಪ್ರಶ್ನೆ, ಮಾತ್ರಗಣ ಆಧಾರಿತ ಛಂದಸ್ಸುಗಳು ಯಾವ್ಯಾವು? ಮಾತ್ರಗಣ ಆಧಾರಿತ ಛಂದಸ್ಸುಗಳು ಯಾವ್ಯಾವು? ಕಂದ ಪದ್ಯ, ಷಟ್ಪದಿ, ರಗಳೆ ಇವು ಮಾತ್ರಗಣ ಆಧಾರಿತ ಛಂದಸ್ಸುಗಳು. ಬಿ ತಂಡ ಸರಿಯಾದ ಉತ್ತರವನ್ನು ಗಳಿಸಿದ್ದಕ್ಕೆ 2 ಅಂಕ. ಈಗ ಸಿ ತಂಡಕ್ಕೆ ನೇರವಾದ ಪ್ರಶ್ನೆ, ಅಕ್ಷರಗಣ ಎಂದರೇನು? ಸಿ ತಂಡಕ್ಕೆ ನೇರವಾದ ಪ್ರಶ್ನೆ, ಅಕ್ಷರಗಣ ಎಂದರೇನು? ಅಕ್ಷರಗಣ ಎಂದರೇನು? ತುಂಬಾ ಸುಲಭವಾಗಿರುವಂತ ಪ್ರಶ್ನೆಗಳು ಇವೆಲ್ಲ. ಅಕ್ಷರಗಣ ಎಂದರೇನು? ಯಾವ ಆಧಾರದ ಮೇಲೆ? ಅಕ್ಷರಗಳ ಆಧಾರದ ಮೇಲೆ ಗಣ ಭಾಗ ಮಾಡಿದ್ರೆ ಅದನ್ನ ಅಕ್ಷರಗಣ ಎಂದು ಕರೆಯುತ್ತೇವೆ. ಸರಿ ಉತ್ತರ. ಸಿ ತಂಡ ಸರಿಯಾದ ಉತ್ತರವನ್ನು ಗಳಿಸಿದ್ದಕ್ಕೆ 2 ಅಂಕ. ಈಗ ಡಿ ತಂಡಕ್ಕೆ ಪ್ರಶ್ನೆ, ಅಂಶಗಣ ಎಂದರೇನು? ಯಾವ ತಂಡಕ್ಕೆ? ಡಿ ಡಿ ತಂಡಕ್ಕೆ ಪ್ರಶ್ನೆ, ನೇರವಾದ ಪ್ರಶ್ನೆ, ನೇರವಾದ ಪ್ರಶ್ನೆ. ಅಂಶಗಳನ್ನು ಎಣಿಸಿ ಭಾಗ ಮಾಡಿದರೆ ಅಂಶಗಣ. ಅಂಶಗಳ ಆಧಾರದ ಮೇಲೆ ಗಣ ಭಾಗ ಮಾಡಿದ್ರೆ ಅದನ್ನ ಅಂಶಗಣ ಅಂತ ಕರಿತೇವೆ. ಡಿ 2 ತಂಡ ಅಂಕ. ಸರಿಯಾದ ಉತ್ತರ ನೀಡಿದೆ, 2 ಅಂಕ. ಈ ತಂಡಕ್ಕೆ ನೇರವಾದ ಪ್ರಶ್ನೆ, ಲಘು ಎಂದರೇನು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಕ್ಕೆ ಲಘು ಎಂದು ಕರೆಯುತ್ತಾರೆ. ಗಾಡ್. ಈ ತಂಡ ನೇರವಾದ ಪ್ರಶ್ನೆಗೆ ಉತ್ತರ ಗಳಿಸಿದೆ, 2 ಅಂಕ. ಈಗ ಎಫ್ ತಂಡಕ್ಕೆ ನೇರವಾದ ಪ್ರಶ್ನೆ, ಮಾತ್ರೆ ಎಂದರೇನು? ಮಾತ್ರೆ ಎಂದರೇನು? ಪ್ರಶ್ನೆ ಪಾಸ್ ಮಾಡ್ಬೋದಾ? ಪ್ರಶ್ನೆ ಏನು ಇವ್ರಿಗೆ? ಮಾತ್ರೆ ಮಾತ್ರೆ ಎಂದರೇನು? ಪಾಸ್. ಯಾವ ತಂಡಕ್ಕೆ ಈಗ? ಎ ತಂಡಕ್ಕೆ ಪಾಸ್ ಆಗಿದೆ. ಮಾತ್ರೆ ಎಂದರೇನು? ಪಾಸ್ ಮಾಡ್ಬೋದಾ? ಬಿ ತಂಡಕ್ಕೆ ಪಾಸ್. ಬಿ ತಂಡಕ್ಕೆ ಪಾಸ್. ಛಂದಶಾಸ್ತ್ರದಲ್ಲಿ ಮಾತ್ರೆ ಎಂಬುದು ಕಾಲವನ್ನು ಅಳೆಯುವ ಮಾನ. ಇದನ್ನು ಮಾತ್ರೆ ಎನ್ನುವರು. ಒಂದು ಸರಿಯಾದ ಉತ್ತರ ನೀಡಿದರೆ ರೋಸ್. ಪಾಸ್ ಪ್ರಶ್ನೆ ಆಗಿರೋದ್ರಿಂದ ಈ ಉತ್ತರಕ್ಕೆ 1 ಅಂಕ ಗಳಿಸಿದೆ. ಎಫ್ ತಂಡಕ್ಕೆ 0 ಹಾಕಿದ್ಯಾ? ಅದು ಎ ತಂಡಕ್ಕೆ ಪಾಸ್ ಆಯ್ತು, ಕೊಡ್ಲಿಲ್ಲ. ಬಿ ತಂಡದವ್ರು ಉತ್ತರ ಕೊಟ್ಟಿರ್ತಾನೆ. ಈಗ ಎಫ್ ತಂಡಕ್ಕೆ ಅಲ್ಲ, ನೇರವಾದ ಎ ತಂಡಕ್ಕೆ ನೇರವಾದ ಪ್ರಶ್ನೆ. ಎ ತಂಡಕ್ಕೆ ನೇರವಾದ ಪ್ರಶ್ನೆ, ಗುರು ಎಂದರೇನು? ನೀವು ಚರ್ಚೆ ಮಾಡೋರು
ಪಕ್ಕದ ತಂಡಕ್ಕೆ ಹೇಳ್ಬಿಡುದು. ಎ ತಂಡದವರಿಗೆ ಗುರು ಎಂದರೇನು? ಪಾಸ್ 0. 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು. 2 ಸರಿಯಾದ ಅಥವಾ ಉತ್ತರ ನೀಡಿದ್ದಾರೆ. ಪಾಸ್ ಪ್ರಶ್ನೆಗೆ ಉಳಿದಿದ್ದ 1 ಅಂಕ. ಈಗ ಬಿ ತಂಡಕ್ಕೆ ನೇರವಾದ ಪ್ರಶ್ನೆ. ಕಂದ ಪದ್ಯ ಎಷ್ಟು ಸಾಲಿನ ಪದ್ಯವಾಗಿದೆ? 4 ಸಾಲಿನ ಪದ್ಯವಾಗಿದೆ. ಎಷ್ಟು ಸಾಲಿನ ಪದ್ಯ? 4 ಸಾಲಿನ ಪದ್ಯ. ಕಂದ ಪದ್ಯ 4 ಸಾಲಿನ ಪದ್ಯವಾಗಿದೆ. ಸರಿಯಾದ ಉತ್ತರ 2 ಅಂಕ. ಈಗ ಸಿ ತಂಡಕ್ಕೆ ನೇರವಾದ ಪ್ರಶ್ನೆ. ಕಂದ ಪದ್ಯದಲ್ಲಿ ಎಷ್ಟು ಮಾತ್ರೆಯ ಎಷ್ಟು ಗಣಗಳು ಬರುತ್ತವೆ? 4 ಮಾತ್ರೆಯಂತೆ ಗಣಗಳು ಬರುತ್ತವೆ. ಸರಿಯಾದ ಉತ್ತರ 2 ಅಂಕ ಸಿ ತಂಡಕ್ಕೆ. ಈಗ ಡಿ ತಂಡಕ್ಕೆ ನೇರವಾದ ಪ್ರಶ್ನೆ. ಷಟ್ಪದಿ ಎಂದರೇನು? ಷಟ್ಪದಿ ಎಂದರೇನು? ಅದರಲ್ಲೇ ಇದೆ ಉತ್ತರ. ಷಟ್ಪದಿ ಎಂಬುದು ಛಂದಸ್ಸಿನ ಒಂದು ಪ್ರಕಾರ. ಪದ್ಯವೊಂದರಲ್ಲಿ 6 ಪದಗಳಿರುತ್ತದೆ, ಅದು ಷಟ್ಪದಿ. ನೇರವಾಗಿ ಉತ್ತರ ಏನಂತ ಹೇಳ್ಬೋದು ಅಂದ್ರೆ 6 ಸಾಲಿನ ಪದ್ಯವನ್ನು ಏನಂತ ಕರೀತೀವಿ? ಷಟ್ ಅಂದ್ರೆ 6, ಪದಿ ಅಂದ್ರೆ ಸಾಲು. ಷಟ್ಪದಿ ಅಂದ್ರೆ 6 ಸಾಲಿನ ಪದ್ಯ. ಸರಿಯಾದ ಉತ್ತರ ನೀಡಿದ್ದಾರೆ. ಈ ತಂಡಕ್ಕೆ ನೇರವಾದ ಪ್ರಶ್ನೆ. 6 ಷಟ್ಪದಿಗಳನ್ನು ವಿವರಿಸಿ. 6 ಷಟ್ಪದಿಗಳನ್ನು ಹೆಸರಿಸಿ. ಷಟ್ಪದಿಗಳು ಎಷ್ಟಿದಾವೆ? 6 ಇದಾವೆ. ಅವುಗಳು ಯಾವ್ಯಾವುದು ಅಂತ ಹೆಸರಿಸಬೇಕು. ಯಾವ ತಂಡದವರಿಗೆ ಪ್ರಶ್ನೆ? ಈ ತಂಡದವರಿಗೆ 6 ಷಟ್ಪದಿಗಳನ್ನ ಹೆಸರಿಸಿ. ಸಮಯ ಓಡ್ತಾ ಇದೆ. ಪಾಸ್. ಎಫ್ ತಂಡಕ್ಕೆ 6 ಷಟ್ಪದಿಗಳನ್ನ ಹೆಸರಿಸಿ. 6 ಷಟ್ಪದಿಗಳು ಯಾವ್ಯಾವು? ಪಾಸ್. ಎ ತಂಡಕ್ಕೆ ಪ್ರಶ್ನೆ. ಎ ತಂಡದವರು ಪಾಸ್. ಬಿ ತಂಡ ಶರ ಕುಸುಮ ಓಗ ವಾರ್ಧಕ ಪರಿವರ್ತಿನಿ ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಪರಿವರ್ತಿನಿ ಷಟ್ಪದಿ ಅನ್ನುವ 6 ಷಟ್ಪದಿಗಳಿವೆ. ಪಾಸ್ ಪ್ರಶ್ನೆ. ಬಿ. 1 ಅಂಕ. ಇದು ಯಾರ್ದು ಪ್ರಶ್ನೆ? ಯಾರ್ದಾಗಿತ್ತು? ಈ ತಂಡದವ್ರದಾಗಿತ್ತು. ಉತ್ತರ ಕೊಡ್ಲಿಲ್ಲ ತಾನೆ. ಈಗ ಎಫ್ ತಂಡದವರಿಗೆ ನೇರ ಪ್ರಶ್ನೆ. ಎಫ್ ತಂಡಕ್ಕೆ ನೇರವಾದ ಪ್ರಶ್ನೆ. ಭಾಮಿನಿ ಷಟ್ಪದಿಯ ಒಟ್ಟು ಎಷ್ಟು ಮಾತ್ರೆಗಳನ್ನು ಭಾಮಿನಿ ಷಟ್ಪದಿಯ ಒಟ್ಟು ಮಾತ್ರೆಗಳು ಎಷ್ಟು? 102. ಸರಿಯಾದ ಉತ್ತರ 2 ಅಂಕಗಳು. ಈಗ ಎ ತಂಡಕ್ಕೆ ನೇರವಾದ ಪ್ರಶ್ನೆ. ವಾರ್ಧಕ ಷಟ್ಪದಿಯ ಒಟ್ಟು ಮಾತ್ರೆಗಳೆಷ್ಟು? ವಾರ್ಧಕ ಷಟ್ಪದಿಯ ಒಟ್ಟು ಮಾತ್ರೆಗಳು ಎಷ್ಟು? ವಾರ್ಧಕ ಎಷ್ಟು? ಪಾಸ್. 144. ಬಿ. ತಂಡದವರಿಗೆ ಪಾಸ್ ಪ್ರಶ್ನೆ 1 ಅಂಕ. ಬಿ ತಂಡಕ್ಕೆ ನೇರವಾದ ಪ್ರಶ್ನೆ. ಅಕ್ಷರಗಣ ಆಧಾರಿತ ಛಂದಸ್ಸು ಯಾವುದು? ಅಕ್ಷರಗಣ ಆಧಾರಿತ ಛಂದಸ್ಸು
ಯಾವುದು? ಬಿ ತಂಡದವರಿಗೆ ಪ್ರಶ್ನೆ ಅಕ್ಷರಗಣ ಆಧಾರಿತ ಛಂದಸ್ಸು ಯಾವುದು? ಬಿ ತಂಡದವರಿಗೆ ಪ್ರಶ್ನೆ ಪಾಸ್ ಮಾಡ್ಬೋದಾ? ಸಿ ತಂಡಕ್ಕೆ ಪ್ರಶ್ನೆ ಏನು? ಅಕ್ಷರಗಣ ಆಧಾರಿತ ಛಂದಸ್ಸು ಯಾವುದು? ಅಕ್ಷರಗಣ ಆಧಾರಿತ ಛಂದಸ್ಸು ಯಾವುದು? ವೃತ್ತ. ಸರಿಯಾದ ಉತ್ತರ. ಪ್ರಶ್ನೆ ಆಗಿರೋದ್ರಿಂದ ಒಂದು ಅಂಕ. ಸಿ ತಂಡಕ್ಕೆ ನೇರವಾದ ಪ್ರಶ್ನೆ ಅಕ್ಷರಗಣಗಳನ್ನು ಹೆಸರಿಸಿ. ಅಕ್ಷರಗಣಗಳನ್ನು ಹೆಸರಿಸಿ. ಅಕ್ಷರಗಣಗಳು 8 ಅಕ್ಷರಗಣಗಳಿದಾವೆ. ಆಯ್ತಾ? ಅವು ಯಾವ್ಯಾವು ಅಂತ ಹೇಳ್ಬೇಕು. ಅಕ್ಷರಗಣಗಳು 8, ಅವು ಯಾವುವು ಅಂತ ಹೇಳ್ಬೇಕು. ಪಾಸ್. ಯಗಣ, ಮಗಣ, ಸಗಣ, ಲಗಣ, ಜಗಣ, ಬಗಣ, ತಗಣ, ಸಗಣ. ಗುಡ್. 8 ಅಕ್ಷರಗಳು 2 ಜೋಡಿ ಜೋಡಿ ಅಂತ ಹೇಳ್ಬೇಕು. ಮನಗಣ, ಭಯಗಣ, ಜರಗಣ, ಸತಗಣ. ಒಟ್ಟು 8 ಅಕ್ಷರಗಳು. ಈಗ ನೇರ ಪ್ರಶ್ನೆ. ಈ ತಂಡಕ್ಕೆ ಈ ತಂಡಕ್ಕೆ ನೇರವಾದ ಪ್ರಶ್ನೆ. ಗುರು ಲಘು ಮುರಿರೆ ಡ್ಯಾಶ್. ಗುರು ಲಘು ಮೂರಿರೆ ಯಾವ ಗಣ? ಗುರು ಲಘು ಮೂರಿರೆ ಡ್ಯಾಶ್. ಸಮಯ ಓಡ್ತಾ ಇದೆ. ಗುರು ಲಘು ಮೂರಿರೆ. ಪಾಸ. ಪಾಸ. ಪಾಸ್. ಗುರು ಲಘು ಮೂರಿರೆ. ಗುರು ಲಘು ಮೂರಿದ್ರೆ ಯಾವ ಗಣ ಅಂತ? ಗುರು ಲಘು ಮೂರಿರೆ ಡ್ಯಾಶ್. ಪಾಸ್. ಪಾಸ್. ಏ ತಂಡದವರಿಗೆ ಎ ತಂಡದವರಿಗೆ ಪಾಸ್. ಬಿ ತಂಡದವರಿಗೆ ಪಾಸ್. ಸಿ ತಂಡದವರಿಗೆ ಮನಗಣ. ಗುರು ಲಘು ಮೂರಿರೆ ಮನಗಣ. ಈಗ ನೆಕ್ಸ್ಟ್ ಯಾರ ಪ್ರಶ್ನೆ? ಈ ತಂಡಕ್ಕೆ ನೇರವಾದ ಪ್ರಶ್ನೆ. ಈ ತಂಡ ಇವ್ರಿಗೆ ಗುರು ಲಘು ಮೊದಲಿನ ಬರಲು ಡ್ಯಾಶ್. ಗುರು ಲಘು ಮೊದಲಲ್ಲಿ ಬರಲು ಡ್ಯಾಶ್. ಗುರು ಲಘು ಮೊದಲಲ್ಲಿ ಬರಲು ಡ್ಯಾಶ್. ಗುರು ಲಘು ಮೊದಲಲ್ಲಿ ಬರಲು ಯಾರಿಗೆ? ಈ ತಂಡದವರಿಗೆ. ಪಾಸ. ಹೇಳ್ತೀಯಾ? ಪಾಸ್. ಗುರು ಲಘು ಮೊದಲಲ್ಲಿ ಬರಲು ಭಯಗಣ. ವಾ ಮತ್ತು ಯ. ಸರಿಯಾದ ಉತ್ತರ ಪಾಸ್ ಪ್ರಶ್ನೆಗೆ. ಎಫ್. ತಂಡಕ್ಕೆ ನೇರವಾದ ಪ್ರಶ್ನೆ. ಎಫ್ ತಂಡಕ್ಕೆ ನೇರ ಪ್ರಶ್ನೆ ನಿಮಗೀಗ. ಗುರು ಲಘು ನಡುವಿರ ಡ್ಯಾಶ್. ಗುರು ಲಘು ನಡುವಿರೆ ಡ್ಯಾಶ್. ಗುರು ಲಘು ನಡುವಿರೆ ಡ್ಯಾಶ್. ಪಾಸ. ಪಾಸ. ಗುರು ಲಘು ಏನನ್ನ ನಡುವಿರೆ. ಗುರು ಲಘು ನಡುವಿರೆ.
ಪಾಸ್. ಎ ತಂಡಕ್ಕೆ ಪಾಸ್. ಗುರು ಲಘು ನಡುವಿರೆ. ಬಿ ತಂಡಕ್ಕೆ ಪಾಸ್. ಎ ತಂಡದವರಿಲ್ಲ, ಬಿ ತಂಡದವರಿಗೆ ಪಾಸ್, ಸಿ ತಂಡದವರಿಗೆ ಯಾವುದು ಡಿ ತಂಡದವರಿಗೆ ಪಾಸ್. ಪಾಸ್. ಚಂದ್ರ ಪಾಸ್. ಯಾರಿಗೆ ಪ್ರಶ್ನೆ ಬಂದಿತ್ತು? ನಿಮಗೆ. ಎಲ್ಲೋ ಉತ್ತರ ಬರಲಿಲ್ಲ ಅಲ್ವಾ? ಗುರು ಲಘು ನಡುವಿರೆ ಜರಗಣ. ಸರಿಯಾದ ಉತ್ತರ ಏನು? ಜರಗಣ. ಈ ಪ್ರಶ್ನೆಗೆ ಯಾವ ತಂಡನೂ ಉತ್ತರ ಕೊಟ್ಟಿಲ್ಲ. ಆಯ್ತಾ? ಈಗ ನೇರವಾದ ಪ್ರಶ್ನೆ ಎ ತಂಡಕ್ಕೆ. ಗುರು ಹಾಗೂ ಕೊನೆಯಲ್ಲಿ ಬರಲು ಡ್ಯಾಶ್. ಗುರು ಲಘು ಕೊನೆಯಲ್ಲಿ ಬರಲು ಡ್ಯಾಶ್. ಡಿ ತಂಡಕ್ಕೆ ಪಾಸ್. ಗುರು ಲಘು ಕೊನೆಯಲ್ಲಿ ಬರಲು. ಗುರು ಲಘು ಕೊನೆಯಲ್ಲಿ ಬರಲು ಸಿ ತಂಡದವರು ಪಾಸ್. ಪಾಸ್. ಸರಳ ಸತಗಣ. ಪಾಸ್ ಪ್ರಶ್ನೆ ಆಗಿರೋದರಿಂದ 1 ಅಂಕ. ಡಿ ತಂಡ. ಡಿ ತಂಡಕ್ಕೆ 1. ಇಲ್ಲಿಗೆ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಈಗ ಯಾವ ತಂಡ ಎಷ್ಟು ಅಂಕಗಳು ಗಳಿಸಿದೆ ಅಂತ ಕೌಂಟ್ ಮಾಡಿ. ಮೊದಲನೇ ಸ್ಥಾನ ಬಿ ತಂಡ.